ನೀವು ಅನ್ಕೊಂಡ್ರ ಏನಪ್ಪ ಇವರು ನಮಗೆ ಕ್ಲಾಸ್ನ ಹೇಳತ್ತಿಲ್ಲ ಅಂತ. ಇಲ್ಲ, ಹೇಳ್ತಿದ್ದೇನೆ. ನಾನು 6th ಮತ್ತು 10th ಎರಡು ಹ್ಯಾಂಡಲ್ ಮಾಡಬೇಕಲ್ಲ. ಸೊ 1 by 1 ಈ ಕಡೆ 6ನು ಅಪ್ಲೋಡ್ ಮಾಡಬೇಕು, ಈ ಕಡೆ 10thನು ಅಪ್ಲೋಡ್ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಬೇಕು ನನಗೆ, ಬಟ್ ನಿಮಗೆ ಸಿಲೆಬಸ್ ಕವರ್ ಮಾಡಿ ಕೊಡ್ತೀನಿ. ಓಕೆ, ಡೋಂಟ್ ವರಿ. ಹಾಂ, ನೆಕ್ಸ್ಟ್ ನಾನು ಹೇಳ್ತಿರೋದು ಯಾವುದಂದ್ರೆ, ಇವತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತಿದ್ದೀನಿ. ಯಾವುದಂದ್ರೆ ನಿಮಗೆ ಬೇಸಿಕ್ ಬೇಕಾಗೋದು. ನೆಕ್ಸ್ಟ್ ನೀವು LCM ಅದು ಎಲ್ಲ ಕಾನ್ಸೆಪ್ಟ್ ಕಲಿತಿದ್ದೀರಲ್ಲ, ಫಂಡಮೆಂಟಲ್ ಥೇರಮ್ ಆಫ್ ಅರಿಥ್ಮೆಟಿಕ್, ಇವೆಲ್ಲ ಫಸ್ಟ್ ಯೂನಿಟಲ್ಲಿದೆ. ಅವೆಲ್ಲ ಕಾನ್ಸೆಪ್ಟಿಗೂ ಬೇಕಾಗೋ ಫಸ್ಟ್ ಟಾಪಿಕ್, ಬೇಸಿಕ್ ಟಾಪಿಕ್ ಯಾವುದಂದ್ರೆ ಫ್ಯಾಕ್ಟರ್ಸ್. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಫ್ಯಾಕ್ಟರ್ಸ್ ಅಂದ್ರೆ ಏನು? ಯಾಕೆ ಗೊತ್ತು ಫ್ಯಾಕ್ಟರ್ಸ್ ಅಂದ್ರೆ ಏನು? ಫ್ಯಾಕ್ಟರ್ಸ್ ಯಾಕೆ ಬೇಕು ನಮಗೆ? ವೈ ಡು ವಿ ನೀಡ್ ಫ್ಯಾಕ್ಟರ್ಸ್? ವೈ? ಯಾಕೆ ಬೇಕು? ಯಾಕಂದ್ರೆ ಈಗ ಯಾವುದೋ ಒಂದು ನಂಬರ್ ತಗೊಳ್ಳಿ, ಆ ನಂಬರ್ದು ನೀವು ಸ್ಟ್ರಕ್ಚರ್ನ ಸ್ಟಡಿ ಮಾಡಬೇಕಂದ್ರೆ ನಿಮಗೆ ಏನು ಬೇಕು? ನಿಮಗೆ ಫ್ಯಾಕ್ಟರ್ಸ್ ಬೇಕು. ಈಗ ಒಂದು ನಂಬರ್ ತಗೊಳ್ಳಿ, ಯಾವುದಾದ್ರೂ 26. ಈ 26 ಅನ್ನೋ ನಂಬರ್ ಹೇಗೆ ಫಾರ್ಮ್ ಆಗಿದೆ, ಹೇಗೆ ಮಾಡಿದ್ದಾರೆ, 26 ಅನ್ನೋ ನಂಬರ್ ಹೇಗೆ ಬಂದಿದೆ ಅಂತ ಅದರ ಸ್ಟ್ರಕ್ಚರ್ ಹೇಳೋದಿಕ್ಕೆ ಹೆಲ್ಪ್ ಆಗೋದು ಫ್ಯಾಕ್ಟರ್ಸ್. ಹಾಗಾದ್ರೆ ಫ್ಯಾಕ್ಟರ್ಸ್ ಎಲ್ಲಿ ಬೇಕಾಯ್ತಂತ ಗೊತ್ತಾಯ್ತು. ಈಗ ಹೇಳಿ ಚಿಲ್ಡ್ರನ್ಸ್, ಫ್ಯಾಕ್ಟರ್ಸ್ ಅಂದ್ರೆ ಏನು? ಫ್ಯಾಕ್ಟರ್ಸ್ ಕೂಡ ನಂಬರೇ ಹೌದು, ಬಟ್ ಫ್ಯಾಕ್ಟರ್ಸ್ ಎಂತ ನಂಬರ್ ಅಂದ್ರೆ, ಈಗ ಯಾವುದೋ ಒಂದು ನಂಬರ್ ತಗೊಳ್ಳಿ, ಆ ನಂಬರ್ನ ನಾವು ಕಂಪ್ಲೀಟ್ಲಿ ಡಿವೈಡ್ ಮಾಡಬೇಕು, ರಿಮೈಂಡರ್ 0ನೇ ಬರಬೇಕು. ಯಾವ್ಯಾವಂದ್ರೆ ಕೆಲವೊಂದಿಷ್ಟು ನಂಬರ್ಸ್ ತಗೋತೀರಿ, ಅವು ಯಾವ್ಯಾವ ನಂಬರ್ಸ್ ತಗೊಂಡಿರ್ತೀರಿ ಅಂತ ಅನ್ಕೊಳ್ಳಿ. ಏನಂದ್ರೆ ಈ ಕಡೆ ಕೆಲವೊಂದಿಷ್ಟು ನಂಬರ್ಸ್ನ ನೀವು ತಗೊಂಡಿರಿ, ಮತ್ತೆ ಈ ಕಡೆ ಒಂದು ನಂಬರ್ ತಗೊಂಡಿರಿ. ಯಾವುದೋ ಸಪೋಸ್ ಅನ್ಕೊಳ್ಳಿ, ಇಲ್ಲಿ 12 ಬೇಡ 8 ಅಂತ ಸ್ಮಾಲ್ ನಂಬರ್ ತಗೊಳ್ಳೋಣ. ಇಲ್ಲಿ 8 ತಗೊಂಡಿರಿ, ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ನ ತಗೊಂಡಿರಿ. ಇಲ್ಲಿ ಎಂತ ನಂಬರ್ಸ್ ತಗೊಂಡಿರಿ ಅಂದ್ರೆ, ಇಲ್ಲಿ ಎಲ್ಲ ನಂಬರ್ಸು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ಬೇಕು 8 ಅನ್ನೋ ನಂಬರಿಗೆ. ಸೊ ಇಲ್ಲಿ 8 ಬಂತು. 8 ಅನ್ನೋ ನಂಬರ್ ನಾವು ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದಿಕ್ಕೆ ಯಾವ್ಯಾವ ನಂಬರ್ಸ್ ಬರ್ತಾವು? ಫಸ್ಟ್ 1 ಇಂದ ನಾವು 8 ನಂಬರ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೋದು. ಹೇಗೆ ಅದು ಹೇಳ್ತೀನಿ ಕೇಳಿ. ಫಸ್ಟ್ ಫ್ಯಾಕ್ಟರ್ದು ಡೆಫಿನಿಷನ್ ನೋಡೋಣ. ಫ್ಯಾಕ್ಟರ್ ಆಫ್ ಎನಿ ನಂಬರ್, ಯಾವುದೋ ಒಂದು ನಂಬರ್ದು ಫ್ಯಾಕ್ಟರ್, ಯಾವುದೋ ಒಂದು ನಂಬರ್ದ ನಾವು ಫ್ಯಾಕ್ಟರ್ಸ್ನ ಹೇಗೆ ಬರೀತೀವಿ ಅಂದ್ರೆ, ಇಂಥವು ನಂಬರ್ಸ್ ತಗೋತೀವಿ, ಅಲ್ಲಿ ಡಿವೈಡ್ ಮಾಡೋಣ, ನಿಮಗೆ ರಿಮೈಂಡರ್ ಅಲ್ಲಿ 0 ಬರಬೇಕು. ರಿಮೈಂಡರ್ 0 ಬಂದ್ರೆ ಅವು ಎಲ್ಲ ನಂಬರ್ಸ್ ಏನಾಗಿರ್ತಾವು? ಫ್ಯಾಕ್ಟರ್ ಆಫ್ ಗಿವನ್ ನಂಬರ್. ಒಂದು ಗಿವನ್ ನಂಬರ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ 8 ಅನ್ನೋದು ಒಂದು ಎನಿ ನಂಬರ್ ಪ್ಲೇಸ್ ಅಲ್ಲಿ ನಾನು 8 ಅಂತ ತಗೊಂಡೆ. 8ದು ನಮ್ಗೆ ಫ್ಯಾಕ್ಟರ್ಸ್ ಬೇಕು. ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್, ಅವು ನಂಬರ್ಸ್ ಹೌದು, ಅವು ಕಲೆಕ್ಷನ್ ಆಫ್ ನಂಬರ್ಸ್. ಫ್ಯಾಕ್ಟರ್ ಕೂಡ ನಂಬರ್ಸೇ ಹೌದು, ಅದರಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಇರ್ತವೆ. ಒಂದು ನಂಬರು ಇರ್ಬೋದು, 2 ನಂಬರು ಇರ್ಬೋದು, ಮತ್ತೆ ಇನ್ನ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ನಂಬರ್ಸು ಇರ್ಬೋದು. 2 ನಂಬರ್ ಗ್ರೂಪ್ ಇರ್ಬೋದು, 3 ನಂಬರ್, ಹೀಗೆ ಎಲ್ಲ ಡಿಫ್ರೆಂಟ್ ನಂಬರ್ಸ್ನ ಇರ್ಬೋದು. ಬಟ್ ಎಂತ ನಂಬರ್ಸ್ ಇರ್ಬೇಕಂದ್ರೆ, ಇದು 8 ಅನ್ನೋ ನಂಬರ್ ತಗೊಂಡಿರಿ ಅಲ್ವಾ, ಈ 8 ಅನ್ನೋ ನಂಬರ್ಗೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್ 1 ತಗೊಳ್ಳಿ, 1 ತಗೊಂಡ್ರೆ 1 into 8 ಮಾಡಿದ್ರೆ ನಿಮ್ಗೆ ಡಿವೈಡ್ ಮಾಡುವಾಗ 8 ಸಿಗ್ತೈತಿ. ಸೊ 8 ಸಿಗೋಣ, ಅಲ್ಲಿ ರಿಮೈಂಡರ್ ಏನ್ ಬಂತು? 0. ಹೇಗೆ ಅಂತ ಡಿವೈಡ್ ಮಾಡಿ ನೋಡಿ. 1 ಇಂದ ಡಿವೈಡ್ ಮಾಡಬೇಕು. 1 ಇಂದ ಡಿವೈಡ್ ಮಾಡ್ತೀರಿ, ಇದನ್ನ
ಇಲ್ಲಿ 1 8 8 ಬಂತು, ರಿಮೈಂಡರ್ ಏನ್ ಬಂತು 0. ಹಾಗಾದ್ರೆ ಇದು 1 ಅನ್ನೋದು ಏನಾಯ್ತು, ಎಲ್ಲಾ ನಂಬರ್ಸ್ದು 1 ಅನ್ನೋದು ಒಂದು ಫ್ಯಾಕ್ಟರ್ ಅದ, ಕಾಮನ್ ಫ್ಯಾಕ್ಟರ್ ಐತಿ. ಅದು ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋ ಕಾಮನ್ ಫ್ಯಾಕ್ಟರ್ ಯಾವ್ದಂದ್ರ 1. ಎಲ್ಲ ನಂಬರ್ಸ್ ಅಲ್ಲೂ 1 ಫಸ್ಟಿಗೆ ಬರ್ತೈತಿ. 1 ಆದ್ಮೇಲೆ ಈಗ 8 ಇದೆ ನಂಬರ್, ಈ 8 ನ ಮತ್ತೆ 1 ಆಯ್ತು. ಇನ್ ನೆಕ್ಸ್ಟ್ ನಂಬರ್ ತಗೊಳ್ಳಿ 2. ಯಾವ್ದೋ ಒಂದು ನ್ಯಾಚುರಲ್ ನಂಬರ್ ತಗೊಂಡಿನಿ ಅಂತ ಅನ್ಕೊಳ್ಳಿ. ಇಲ್ಲಿ ನ್ಯಾಚುರಲ್ ನಂಬರ್ ತಗೊಳ್ಳಿ, ಹೋಲ್ ನಂಬರ್ ತಗೋತಿ, ನಂಬರ್ಸ್ ತಗೊಳ್ಳಿ. ಬಟ್ ಅವು ಫ್ಯಾಕ್ಟರ್ ಮಾಡೋದಿಕ್ಕೆ ಬರೋ ಅಂತ ನಂಬರ್ ತಗೊಳ್ಳಿ. 8 ಇದೆ, 1 ಇಂದ ಡಿವೈಡ್ ಮಾಡಿದ್ರಿ. ನೆಕ್ಸ್ಟ್ ನಂಬರ್ ಯಾವ್ದು ಹೇಳಿ ನೋಡೋಣ. ನೆಕ್ಸ್ಟ್ ಯಾವ್ದಿಂದ ಡಿವೈಡ್ ಆಗ್ತೈತಿ? ಅದು ಯಾವ್ದು? ರೈಟ್, ಯಾವ್ದು? 2 ಇಂದ ಡಿವೈಡ್ ಮಾಡಿ ಹೇಳಿ ನೋಡೋಣ. ಅಂದ್ರೆ ಇಲ್ಲಿ ರಿಮೈಂಡರ್ 0 ಬರ್ತೈತಿ. 2 4s 8 ಅಂದ್ರೆ ರಿಮೈಂಡರ್ ಏನಾಯ್ತು 0. ಹಾಗಾದ್ರೆ 2 is a factor of 8, 1 is a factor of 8, 2 is a factor of 8. ಇಲ್ಲಿ 1 ಸಿಕ್ತು, 2 ಸಿಕ್ತು. ಇನ್ ನೆಕ್ಸ್ಟ್ 8 ದಿನ ಒಂದು ಫ್ಯಾಕ್ಟರ್ ಯಾವ್ದು ಹೇಳಿ? 3 ಆಗ್ತೈತಿ ಇಲ್ಲ ಅಂತ ಚೆಕ್ ಮಾಡಿ. 3 ಆಗುತ್ತದೆ, ಚೆಕ್ ಮಾಡಿ ನೋಡಿ, ಹೇಳಿ ನಂಗೆ 3 ಆಗುತ್ತದೆ ಅಂತ. ಇಲ್ಲ, 3 ಆಗೋದಿಲ್ಲ. ಯಾಕಂದ್ರೆ ರಿಮೈಂಡರ್ ಅಲ್ಲಿ 1 ಉಳಿತೈತಿ. ಹೇಗೆ ಅಂದ್ರೆ 8 ತಗೊಳ್ಳಿ, 8 ನ ನಾವು 3 ಇಂದ ಡಿವೈಡ್ ಮಾಡಬೇಕು. 3 ಟೇಬಲ್ಸ್ ಅಲ್ಲಿ 8 ವ್ಯಾಲ್ಯೂ ಇಲ್ಲ. ಸೊ 8 ಗಿಂತ ಸ್ಮಾಲ್ ಇರೋದು ಯಾವುದು? 6 ಇದೆ. 7 ಇಲ್ಲ, 6 ಇದೆ. ಅಂದ್ರೆ 2 3s 6. ಅಲ್ಲಿ ರಿಮೈಂಡರ್ ಉಳಿತು, ಇಲ್ಲಿ ರಿಮೈಂಡರ್ ಬಂತು. ಹಾಗಾದ್ರೆ ಇದು 3 ಅನ್ನೋದು ಫ್ಯಾಕ್ಟರ್ ಆಫ್ 8 ಆಗಲ್ಲ. ನೆಕ್ಸ್ಟ್ 4. 4 is a factor of 8 because 4 is ಇದು 8 is a multiple of 4. 4th multiple ಅದ. ಹೇಗೆ ಅಂದ್ರೆ 4 2s 8. 4ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲೇ 8 ಸಿಗ್ತೈತಿ ನಿಮ್ಗೆ. ನೆಕ್ಸ್ಟ್ ಯಾವುದು ಯಾವ್ದಾಗ್ತೈತಿ ಹೇಳಿ 8 ಅನ್ನೋ ನಂಬರ್ದು? ನೆಕ್ಸ್ಟ್ 5 ಆಗಲ್ಲ, 6 ಆಗೋದಿಲ್ಲ, 7 ಆಗೋದಿಲ್ಲ, ಲಾಸ್ಟ್ ಇರೋದು 8. ಅಂದ್ರೆ ಇಲ್ಲಿ 1 2 4 8 ಇವೆಲ್ಲ ಫ್ಯಾಕ್ಟರ್ಸ್ 8 ಅನ್ನೋ ನಂಬರ್ದು ಫ್ಯಾಕ್ಟರ್ಸ್ ಇದಾವೆ. ಇವೆಲ್ಲವೂ 8 ಅನ್ನೋ ನಂಬರ್ದು ಫ್ಯಾಕ್ಟರ್ಸ್ ಆಗೈತಿ. ಫ್ಯಾಕ್ಟರ್ಸ್ ಅಂದ್ರೆ ಇವು ನಂಬರ್ಸೇ ಹೌದು. ಎಸ್, ಇವು ನಂಬರ್ಸ್ನೇ. ಬಟ್ ಎಂತ ನಂಬರ್ಸ್ ಅಂದ್ರೆ ಎಂತ ನಂಬರ್ಸ್ ಇವು? ಒಂದ್ ಯಾವ್ದೋ ನಂಬರ್, ಇಲ್ಲಿ ಸಪೋಸ್ 8 ತಗೊಂಡಿನಿ, ಆ 8 ಅನ್ನೋ ನಂಬರಿಗೆ ಇವೆಲ್ಲ ವ್ಯಾಲ್ಯೂ, ಇವೆಲ್ಲ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ಬೇಕು. 8 8ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ, 4 8ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ, 2 8ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ, 1 8ಗೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತಿ. ಸೊ ಇವೆಲ್ಲ ಏನಾಗ್ತಾವು? ಫ್ಯಾಕ್ಟರ್ಸ್. ರಿಮೈಂಡರ್ 0 ಬರುವಂತ ನಂಬರ್ಸಿಗೆ ನಾವಿಲ್ಲಿ ಫ್ಯಾಕ್ಟರ್ ಅಂತೀವಿ. ಅರ್ಥ ಆಯ್ತಾ? ಯಾವ್ದೋ ಒಂದು ನಂಬರ್ ತಗೋಬೇಕು, ಆ ನಂಬರಿಗೆ ಡಿವೈಡ್ ಮಾಡ್ತಾ ಹೋಗ್ಬೇಕು. ಯಾವ ನಂಬರ್ ಕೆಲವೊಂದಿಷ್ಟು ಸ್ಟಾರ್ಟಿಂಗ್ ನ್ಯಾಚುರಲ್ ನಂಬರ್ ಇಂದ ಹೋಗಿ 1 ಅಂತ ತಗೊಳ್ಳಿ. 1 ಇಂದ ಹೋಗ್ತಾ ಚೆಕ್ ಮಾಡ್ತಾ ನಿಮ್ಗೆ ಯಾವ್ಯಾವ ನಂಬರ್ ಆ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೈತೆ ಅಂತ ಚೆಕ್ ಮಾಡಿದ್ರೆ ಅವೆಲ್ಲ ಯಾವ ನಂಬರ್ಸ್ ಬರ್ತಾವಲ್ಲ ಅವೆಲ್ಲ ನಂಬರ್ಸ್ ಏನಾಗಿರ್ತವೆ? ಫ್ಯಾಕ್ಟರ್ ಆಫ್ ದ್ಯಾಟ್ ನಂಬರ್. ಅರ್ಥ ಆಯ್ತಾ? ಓಕೆ. ಹಾಗಾದ್ರೆ ನಮ್ಗೆ ಫ್ಯಾಕ್ಟರ್ಸ್ ಯಾಕೆ ಬೇಕು? ನಾನು ಹೇಳಿದ್ದೆ ಸ್ಟ್ರಕ್ಚರ್ ಆಫ್ ಅ ನಂಬರ್. ಒಂದು ನಂಬರ್ದು ಸ್ಟ್ರಕ್ಚರ್ ಹೇಳೋದಿಕ್ಕೆ ಫ್ಯಾಕ್ಟರ್ಸ್ ಬೇಕು. ಹೇಗೆ? ಸ್ಟ್ರಕ್ಚರ್ ಹೇಳೋದಿಕ್ಕೆ ಬೇಕು. ಹೌದು, ಹೇಗೆ ಅಂದ್ರೆ ಈಗ 8 ಅನ್ನೋ
ನಂಬರ್ ಫಾರ್ಮ್ ಆಗ್ಬೇಕಂದ್ರೆ ಯಾವ್ಯಾವ ನಂಬರ್ ಇಂದ ಫಾರ್ಮ್ ಆಗೈತಿ ಅಂತ ಹೇಳೋದಿಕ್ಕೆ ಬೇಕು. 8. ಈಗ ಸಪೋಸ್ ಅನ್ಕೊಳ್ಳಿ 4 ಇಂಟು 2, 4 ಮತ್ತೆ 2 ತಗೊಳ್ಳಿ, ಇದು 8. ಹಾಗಾದ್ರೆ ಇವು ಎರಡು ನಂಬರ್ ಇಂದ ಈ ನಂಬರ್ ಆಗೈತಿ. ಅಂದ್ರೆ ಈ 8 ಅನ್ನೋ ನಂಬರ್ದು ಇಲ್ಲಿ ಇದು ಏನ್ ಹೇಳತೈತಿ, ಇಟ್ಸ್ ಅ ಸ್ಟ್ರಕ್ಚರ್. ಅಂದ್ರೆ ಅನ್ಕೊಳ್ಳಿ, ಅರ್ಥ ಆಯ್ತು ತಾನೆ? ಹಾ, ಅಲ್ಲಿ 8 ನಂಬರ್ದು ಅರ್ಥ ಆಯ್ತಾ? ಓಕೆ. ಈಗ ಬೇಕಂದ್ರೆ ಇವು 3 ನಂಬರ್ಸ್ ನ ನೀವು ಕಂಬೈನ್ ಆಗಿ ತಗೊಂಡ್ರು ನಿಮ್ಗೆ ಅದೇ 8 ಸಿಗ್ತೈತಿ. ಬೇಡ ಅಂದ್ರೆ 8 ಇಂಟು 1 ಅಂತ ತಗೋಬಹುದು. ಇವೆಲ್ಲ ಏನದು ಸ್ಟ್ರಕ್ಚರ್ಸ್. ಇವೆಲ್ಲ ಸ್ಟ್ರಕ್ಚರ್ಸ್. ಇವು ನಂಬರ್ಸ್ ಇಂದ 8 ಅನ್ನೋ ನಂಬರ್, 8 ಅನ್ನೋ ಡಿಜಿಟ್ ಫಾರ್ಮ್ ಆಗಿದೆ. ಸಿಂಗಲ್ ನಂಬರ್ ಇದೆ, ಸೊ ಡಿಜಿಟ್ ಅಂದಿದ್ದೇನೆ. ಅರ್ಥ ಆಯ್ತಾ? ಓಕೆ. ಫ್ಯಾಕ್ಟರ್ಸ್ ನಮ್ಗೆ ಸ್ಟ್ರಕ್ಚರ್ ಹೇಳೋದಿಕ್ಕೆ ಬೇಕು. ಸ್ಟ್ರಕ್ಚರ್ ಅಂದ್ರೆ ಯಾವ್ದೋ ನಂಬರ್, ಅದು ಯಾವ್ಯಾವ ನಂಬರ್ ಇಂದ ಫಾರ್ಮ್ ಆಗಿದೆ ಅಂತ ಹೇಳೋದಿಕ್ಕೆ ಅಲ್ಲಿ ಒಂದು ಸ್ಟ್ರಕ್ಚರ್ ನೋಡ್ತೀರಿ. ಈಗ ಅನ್ಕೊಳ್ಳಿ 4 ಅಂತ ತಗೊಳ್ಳಿ. 4 ನ ನೀವು ಹೇಗೆ 2 ಇಂಟು 2 ಅಂತಾನು ಹೇಳ್ತೀರಿ. 2 + 2 ಅದು ಸ್ಟ್ರಕ್ಚರ್ ಆಯ್ತು ತಾನೆ. 2 ಇಂಟು 2 ಅನ್ನೋದು ಅದೇನಾಯ್ತು, ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಇಂದ 4 ನಂಬರ್ ಫಾರ್ಮ್ ಆಗಿದೆ ಅಂತ ನೀವು ಹೇಳ್ತೀರಿ. ಅರ್ಥ ಆಯ್ತಾ? ಅಲ್ಲಿ ಸ್ಟ್ರಕ್ಚರ್ ಹೇಳುವಾಗ ನಮ್ಗೆ ಫ್ಯಾಕ್ಟರ್ಸ್ ಬೇಕು. ಅರ್ಥ ಆಯ್ತಾ? ಹಾ. ನೆಕ್ಸ್ಟ್ ಇನ್ನೊಂದು ಕೇಸಲ್ಲಿ ಯಾವ್ದಂದ್ರೆ ಟು ಚೆಕ್ ಡಿವಿಸಿಬಿಲಿಟಿ. ಇದು ಟಾಪಿಕ್ ನಾನು ಇನ್ನ ಹೇಳಿಲ್ಲ ನಿಮ್ಗೆ. ಡಿವಿಸಿಬಿಲಿಟಿ ಅಂದ್ರೆ ಏನಂತ. ಇವೆಲ್ಲ ಡಿವಿಸಿಬಿಲಿಟಿ ಅಂದ್ರೆ ಅಲ್ಲಿ ಡಿವೈಡ್ ಮಾಡೋ ಕೆಲವೊಂದಿಷ್ಟು ರೂಲ್ಸ್ ಇದಾವೆ. ಯಾವ ನಂಬರ್ ಇಂದ ಡಿವೈಡ್ ಆಗ್ತೈತಿ ಅದೆಲ್ಲ ಕೆಲವೊಂದಿಷ್ಟು ರೂಲ್ಸ್ ಇದಾವೆ. ಅವು ಹೇಳ್ತೀನಿ ನಾನು ಬೇಸಿಕ್ಸ್ ಕ್ಲಾಸ್ ಅಲ್ಲಿ. ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಟು ಚೆಕ್ ಡಿವಿಸಿಬಿಲಿಟಿ ರೂಲ್. ಇಲ್ಲಿ ಡಿವೈಡೇ ಮಾಡತ್ತೀವಿ ನಾವು. ಡಿವೈಡ್ ಮಾಡುವಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ 26 ಸ್ಟೂಡೆಂಟ್ಸ್ ವಿ ವಾಂಟ್ ಈಕ್ವಲ್ ರೋಸ್. ಅಂದ್ರೆ ಇಲ್ಲಿ 26 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತಗೊಳ್ಳಿ. 26 ಸ್ಟೂಡೆಂಟ್ಸ್ ಇದ್ದಾರೆ. ಆ ಸ್ಟೂಡೆಂಟ್ಸ್ ಅಲ್ಲಿ ನಾವು ಆ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ಬೇಕು, ರೋಸ್ ಅಲ್ಲಿ ನಾವು ಅರೇಂಜ್ ಮಾಡಬೇಕಾಗಿದೆ. ರೋಸ್ ಅಂದ್ರೆ ನಾನು ಹೇಳಿದ್ದೆ ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ ಅಲ್ಲಿ ನಾವು ಅರೇಂಜ್ ಮಾಡಬೇಕು. ರೋಸ್ ಅಂದ್ರೆ ಏನು, ಹಾರಿಜಾಂಟಲ್ ಲೈನ್ ಅಂದ್ರೆ ಈ ತರ ಇರೋ ಲೈನಿಗೆ ಹಾರಿಜಾಂಟಲ್ ಲೈನ್ ಅಂದ್ರೆ ಇದು ಅಡ್ಡಿದೆ. ಹೌದು ತಾನೆ? ಅಡ್ಡಿದೆ ಇದು. ಸೊ ಈ ತರ ಲೈನ್ ಅಲ್ಲಿ ನಾವು ಅರೇಂಜ್ ಮಾಡ್ತಾ ಹೋಗ್ಬೇಕು. 26 ಮೆಂಬರ್ಸ್, ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಅರೇಂಜ್ ಮಾಡುವಾಗ ರೋಸ್ ಅಲ್ಲಿ ನಾವು ಅರೇಂಜ್ ಮಾಡುವಾಗ ನಮ್ಗೆ ಫ್ಯಾಕ್ಟರ್ಸ್ ಬೇಕು. ಹೇಗೆ ಅಂದ್ರೆ ನೀವು ಎಲ್ಲ ರೋಸ್ ಅಲ್ಲೂ ಈಕ್ವಲ್ ಆಗಿ ನೀವು ಅರೇಂಜ್ ಮಾಡಬೇಕಾಗಿದೆ. ಇಲ್ಲಿ ಈಕ್ವಲ್ ರೋಸ್ ಅಂತ ಹೇಳಿದ್ದಾರೆ. ಎಲ್ಲ ರೋಸ್ ಈಕ್ವಲ್ ಇರಬೇಕು, ಅಲ್ಲಿ ಮೆಂಬರ್ಸು ಈಕ್ವಲ್ ಆಗಿರ್ಬೇಕು. ಹಾಗೆ ಅರೇಂಜ್ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಗೆ ಫ್ಯಾಕ್ಟರ್ಸ್ ಬೇಕು. 26ದು ಫ್ಯಾಕ್ಟರ್ಸ್ ಏನಾಗ್ತವೆ ಅಂತ ನೋಡಿ ನೀವು ರೋಸ್ ಅಲ್ಲಿ ಈಕ್ವಲ್ ಆಗಿ ಅರೇಂಜ್ ಮಾಡಬೇಕು. ಎಲ್ಲ ರೋಸ್ನು ಈಕ್ವಲ್ ಆಗಿ ಅರೇಂಜ್ ಮಾಡೋದು ಹೇಗೆ ಅಂತ ನೀವು ಚೆಕ್ ಮಾಡಬೇಕು. ಇದೆಲ್ಲ ಮುಂದೆ ನೋಡೋಣ. ಜಸ್ಟ್ ಅನ್ಕೊಳ್ಳಿ, ಈ ಕೇಸಲ್ಲಿ ಹೆಲ್ಪ್ ಆಗ್ತೈತಿ. ಇದು ಫ್ಯಾಕ್ಟರ್ಸ್ ಎಲ್ಲೆಲ್ಲಿ ಯೂಸ್ ಆಗ್ತೈತೆ ಅಂದ್ರೆ ಈ ಕೇಸಲ್ಲಿ ಈಕ್ವಲ್ ಆಗಿ ರೋಸ್ ನ ಅರೇಂಜ್ ಮಾಡುವಾಗ ಮತ್ತೆ ಗ್ರೂಪಿಂಗ್ ಮಾಡುವಾಗ. ಅಂದ್ರೆ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟು ಸ್ಟೂಡೆಂಟ್ಸ್ ನಾವು ಈಕ್ವಲ್ ಆಗಿ ಗ್ರೂಪ್ ಮಾಡಬೇಕು. ಈಕ್ವಲ್ ಆಗಿ ಗ್ರೂಪ್ ಮಾಡಬೇಕು. ಎ ಬಿ ಸಿ ಹೀಗೆ ಗ್ರೂಪ್ ನ ನಾವು ಈಕ್ವಲ್ ಆಗಿ ಮಾಡಬೇಕು. ಎಲ್ಲ ಗ್ರೂಪ್ ಅಲ್ಲೂ ಈಕ್ವಲ್ 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 ಮೆಂಬರ್ಸ್ ಬರಬೇಕು. ಆ ಕೇಸಲ್ಲಿ ನಮ್ಗೆ ಬೇಕಾಗೋದು ಫ್ಯಾಕ್ಟರ್ಸ್. ಅರ್ಥ ಆಯ್ತಾ?
ದೆನ್ ಅರೇಂಜಿಂಗ್ ಅಂದ್ರೆ ಹೇಳಿದೆ, ರೋಸ್ ಅಲ್ಲಿ ಕಾಲಮ್ ಅಲ್ಲಿ ಅರೇಂಜ್ ಮಾಡುವಾಗ ನಮ್ಗೆ ಬೇಕು ಫ್ಯಾಕ್ಟರ್. ಮತ್ತೆ ಪ್ಯಾಕೇಜಿಂಗ್ ಅಲ್ಲಿ ಅಂದ್ರೆ ಹೇಗೆ? ಪ್ಯಾಕೇಜಿಂಗ್ ಅಲ್ಲಿ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ ನೀವು. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ ಚಿಲ್ಡ್ರನ್ಸ್, ಇಲ್ಲೊಂದು ಶಾಪ್ ಇದೆ ಅಂತ ಅನ್ಕೊಳ್ಳಿ. ಇದು ಶಾಪ್ ಇದೆ, ಈ ತರ ಶಾಪ್. ಹೀಗೆ ಒಂದು ಶಾಪ್ ಇದೆ ಅಂತ ಅನ್ಕೊಳ್ಳಿ. ಅನ್ಕೊಳ್ಳಿ ಇಲ್ಲಿ ಹೀಗೆ ಶಾಪ್ ಇದೆ. ಈ ಶಾಪ್ ಅಲ್ಲಿ ಒಬ್ಬ ಏನ್ ಮಾಡ್ತಿದ್ದಾನೆ, ಒಬ್ಬ ಹ್ಯೂಮನ್ ಸ್ವೀಟ್ಸ್ ನ ಸೇಲ್ ಮಾಡ್ತಿದ್ದಾನೆ, ಸ್ವೀಟ್ಸ್ ಕೊಡ್ತಿದ್ದಾನೆ. ಇಲ್ಲಿ ಟೇಬಲ್ ಮೇಲೆ ಅವನ ಕಡೆ ಬಾಕ್ಸಸ್ ಇದಾವೆ, ಮತ್ತೆ ಇಲ್ಲಿ ಕೆಳಗಡೆ ಎಲ್ಲ ಸ್ವೀಟ್ಸ್ ಇದಾವೆ. ಇಲ್ಲಿ ಸ್ವೀಟ್ ಇದಾವೆ, ಒಂದು ಪೇಡ ಇದೆ, ಮತ್ತೆ ಇನ್ನ ಒಂದು ಲಾಡು ಇದೆ, ಇನ್ನ ಒಂದು ಬರ್ಫಿ. ಎಷ್ಟು ಸ್ವೀಟ್ಸ್ ಇದಾವೆ. ಇವನ್ ಕಡೆ ಒಬ್ಬ ಕಸ್ಟಮರ್ ಬರ್ತಾನೆ, ಆ ಸ್ನೇಕ್ ತರ ಈ ತರ ಅಡ್ಡತ್ತಿದ್ದ ಹಾಗೆ ಹಿಡ್ಕೊಂಡು ಹೋಗತ್ತಾನ. ಟೈಮ್ ಪಾಸ್ ಮಾಡ್ಕೋತ್ ಇಲ್ಲಿ ಹೋಗತ್ತಾನ, ಸೊಕಾಸ್ ಹೋಗತ್ತಾನ. ಹೋಗಿ ಅವನಿಗೆ ಹೇಳಿರ್ತಾರ ಸ್ವೀಟ್ ತಗೊಂಡ್ ಬಾ ಅಂತ ಹೇಳಿರ್ತಾರ. ಪೇಡ ಮತ್ತೆ ಲಾಡು ಬರ್ಫಿ ಇವು ಸ್ವೀಟ್ಸ್ ತಗೊಂಡ್ ಬಾ ಅಂತ ಹೇಳಿರ್ತಾರ. ಇವು 3 ಸ್ವೀಟ್ ನ ನೀನು ತಗೊಂಡ್ ಬಾ ಅಂತ ಹೇಳಿರ್ತಾರ. ಆದ್ರೆ ಇವು ಬಾಕ್ಸ್ ಅಲ್ಲಿ ಎಲ್ಲ ಕಡೆ 10 ಸ್ವೀಟ್ಸ್ ಹಿಡಿಯಷ್ಟು 10 ಸ್ವೀಟ್ ಹಿಡಿಬೇಕಲ್ಲಿ, ಅಷ್ಟು ಅದರದ್ದು ಕೆಪಾಸಿಟಿ ಅದ. ಈ ಬಾಕ್ಸ್ದು ಪ್ರತಿಯೊಂದು ಸ್ವೀಟ್ ಬಾಕ್ಸ್ದು 10 ಸ್ವೀಟ್ಸ್ ಅದ್ರೊಳಗೆ ಹಿಡಿತಾವೆ, ಅಷ್ಟು ಕೆಪಾಸಿಟಿ ಅದ ಆ ಬಾಕ್ಸ್ದು. ಇವ ಏನ್ ಹೇಳಿದಾನೆ ಅಂದ್ರೆ, ಪ್ರತಿಯೊಂದು ಬಾಕ್ಸ್ ಅಲ್ಲಿ ಪೇಡ ಲಾಡು ಬರ್ಫಿ ನೀನು ಈಕ್ವಲ್ ಆಗಿ, ಪ್ರತಿಯೊಂದು ಬಾಕ್ಸ್ ಅಲ್ಲಿ ಪೇಡ ಲಾಡು ಬರ್ಫಿ ಹಾಕೊಡು, ಈಕ್ವಲ್ ಆಗಿ ನೀನು ನಂಗೆ ಹಾಕೊಡು ಅಂತ ಹೇಳ್ತಾನೆ. ಎಷ್ಟು ಅಂತವ 2 ಬಾಕ್ಸ್ ಹಾಕೊಡು ಅಂತ ಹೇಳ್ತಾನೆ. 2 ಬಾಕ್ಸ್ ಅಂದ್ರೆ ಇಲ್ಲಿ 10, ಇಲ್ಲಿ 10, 2 ಬಾಕ್ಸ್ ಅಂದ್ರೆ ಟೋಟಲ್ ಸ್ವೀಟ್ 20 ಆಯ್ತು. ಹೌದು, ಇಲ್ಲಿ ಒಂದು ಬಾಕ್ಸ್ ಅಲ್ಲಿ 10 ಸ್ವೀಟ್ ಹಾಕಿದ, ಇಲ್ಲಿ 10 ಸ್ವೀಟ್ ಹಾಕಿದ. ಆ 10 ಸ್ವೀಟ್ ಅಲ್ಲಿ ಇದ್ರಲ್ಲೇನು 3 ಈಕ್ವಲ್ ಆಗಿ ಅರೇಂಜ್ ಆಗಿರ್ಬೇಕು, ಇದ್ರಲ್ಲಿ 3 ಈಕ್ವಲ್ ಆಗಿ ಬಂದಿರ್ಬೇಕು. ಸೊ ಇಂಥ ಕೇಸಲ್ಲಿ ನಮ್ಗೆ ಏನ್ ಬೇಕು? ಫ್ಯಾಕ್ಟರ್ಸ್. ಅವ ಹೇಗೆ ಮಾಡ್ತಾನೆ, ಇವು 3ನ ಅವ ಈಕ್ವಲ್ ಆಗಿ ಇಲ್ಲಿ ಈ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ಬೇಕಂದ್ರೆ ಅವನಿಗೆ ಅಲ್ಲಿ ಫ್ಯಾಕ್ಟರ್ಸ್ ಹೆಲ್ಪ್ ಆಗ್ತೈತಿ. ಫ್ಯಾಕ್ಟರ್ಸ್ ಹೆಲ್ಪ್ ತಗೊಂಡು ಅವ ಎಷ್ಟು ಪೇಡ ಹಾಕ್ಬೇಕು ಅಷ್ಟು ಪೇಡ ಹಾಕ್ತಾನೆ, ಪೇಡ ಎಷ್ಟು ತಗೋತಾನೆ, ಎಷ್ಟು ಪೇಡ ತಗೋಬೇಕು, ಎಷ್ಟು ಲಾಡು ತಗೋಬೇಕು, ಎಷ್ಟು ಬರ್ಫಿ ತಗೋಬೇಕು. ಟೋಟಲ್ ಕೆಪಾಸಿಟಿ ಆದ್ರೂ 10 ಇದೆ, ಆದ್ರೆ ಎಷ್ಟು ಪೇಡ, ಎಷ್ಟು ಲಾಡು, ಎಷ್ಟು ಬರ್ಫಿ ಈ ತರ ತಗೊಂಡು ಅವ ಇಲ್ಲಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ತಾನೆ. ಅಂದ್ರೆ ಪ್ಯಾಕೇಜಿಂಗ್ ಆಯ್ತು. ಇಲ್ಲಿ ಪ್ಯಾಕಿಂಗ್ ಮಾಡುವಾಗ ನಿಮ್ಗೆ ಫ್ಯಾಕ್ಟರ್ಸ್ ಬೇಕು. ಪ್ಯಾಕಿಂಗ್ ಅಂದ್ರೆ ಇಲ್ಲೇ ಸ್ವೀಟ್ಸ್ ಬಾಕ್ಸ್, ಸ್ವೀಟ್ಸ್ ತಗೊಳ್ಳಿ, ಆಪಲ್ಸ್ ತಗೊಳ್ಳಿ, ಏನಾದ್ರೂ ತಗೊಳ್ಳಿ, ಪ್ಯಾಕಿಂಗ್ ಮಾಡುವಾಗ ನಿಮ್ಗೆ ಏನ್ ಬೇಕು? ಫ್ಯಾಕ್ಟರ್ಸ್. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಚಿಲ್ಡ್ರನ್ಸ್. Jingle bell, jingle bell, jingle all the way. ಸೊ ಹಾಗಾದ್ರೆ ನೀವ್ ಹೇಳಿ, ಇನ್ನೊಂದು ಯಾವ ಕಡೆ ಹೆಲ್ಪ್ ಆಗ್ತದೆ? ಎಲ್ಲಿ ಮತ್ತೆ ಬೇಕಾಗ್ತೈತಿ ಇದು? ಹೇಳಿ ನೋಡೋಣ, ನೀವ್ ಹೇಳಿ.
ಹೇಳ್ರಿ. ಎಲ್ಲಿ ಇದೇ ಯೂನಿಟ್ ಅಲ್ಲಿ ನೀವು ಸಾಲ್ವ್ ಮಾಡಿದ್ದೀರಾ. HCF ಅಂತ ಕಲ್ತೀರಾ. HCF LCM ಅಂತ ನಾನು ಹೇಳಿದ್ದೆ. ಇವು ಎರಡು ಫೈಂಡ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಫ್ಯಾಕ್ಟರ್ಸ್. ಟು ಫೈಂಡ್ LCM and HCF. Here we need factors. How? Let us take 12. 12 ಇದರದ್ದು ಫ್ಯಾಕ್ಟರ್ಸ್ ಹೇಳಿ. 12 1 ಇಂದ ಡಿವೈಡ್ ಆಗ್ತೈತಿ. 1 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತೈತಿ. 1 ಆದ್ಮೇಲೆ 2 6 12 2 ಇಂದನು ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ನೆಕ್ಸ್ಟ್ 3 ಟೇಬಲ್ ಅಲ್ಲಿನೂ 12 ಬರ್ತೈತಿ. ನೆಕ್ಸ್ಟ್ 4 ಅಲ್ಲಿನೂ 12 ಬರ್ತೈತಿ. 5 ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್ 6 ಅಲ್ಲಿ ಬರುತ್ತದೆ. ನೆಕ್ಸ್ಟ್ 7 ಅಲ್ಲಿ ಇಲ್ಲ. 8 ಅಲ್ಲಿ ಇಲ್ಲ. 9 ಅಲ್ಲಿ ಇಲ್ಲ. 10 ಅಲ್ಲಿ ಇಲ್ಲ. ಡೈರೆಕ್ಟ್ 12. ಅಂದ್ರೆ ಇದರದ್ದು ಫ್ಯಾಕ್ಟರ್ಸ್ ಎಷ್ಟು? 12. HCF LCM ಹೇಳಬೇಕಾದ್ರೆ ನಮ್ಗೆ ಇಲ್ಲಿ ಎರಡು ನಂಬರ್ಸ್ ಬೇಕು. ಎರಡು ನಂಬರ್ನ ಕಂಪೇರ್ ಮಾಡಿ ನಾವು LCM HCF ನ ಫೈಂಡ್ ಮಾಡ್ತೀವಿ. ಇಲ್ಲಿ ಇನ್ನೊಂದು 8 ತಗೊಳ್ಳಿ. ಇವೆಲ್ಲ ಏನಾಯ್ತು? 12 ಫ್ಯಾಕ್ಟರ್ ಆಯ್ತು. ಇಲ್ಲಿ 8 ತಗೊಂಡೆ ನಾನು. 8 ಫ್ಯಾಕ್ಟರ್ಸ್ ಅಲ್ಲಿ 1 2 ಹೌದು, 3 ಇಲ್ಲ, 4 ಹೌದು, 5 ಇಲ್ಲ, 6 ಇಲ್ಲ, 7 ಇಲ್ಲ, 8 ಡೈರೆಕ್ಟ್ 8. ಹಾಗಾದ್ರೆ ಹೇಳಿ ನನಗೆ ಇವು ಎರಡದ್ದು ಫಸ್ಟ್ HCF ಫೈಂಡ್ ಮಾಡೋದು ಹೇಳಿದ್ದೇನೆ. ನೀವು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಯೂಸ್ ಮಾಡಿ ಸಾಲ್ವ್ ಮಾಡಿದ್ದೀರಿ. ಇಲ್ಲಿ HCF ಫೈಂಡ್ ಮಾಡುವಾಗ ನಾವು ಯಾವ್ದು ಯೂಸ್ ಮಾಡ್ತೀವಿ? ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ನಾವು HCF ಮತ್ತೆ LCM ನ ಫೈಂಡ್ ಮಾಡ್ತೀವಿ. ಹೇಗೆ ಅಂದ್ರೆ ಇಲ್ಲಿ ಫಸ್ಟ್ ನನಗೆ ಇದು HCF ಅಂದ್ರೆ ಏನ್ ಹೇಳಿ. HCF ಅಂದ್ರೆ ಹೇಳಿದ್ದೆ ನಾನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ ಹೈಯೆಸ್ಟ್ ಅಂದ್ರೆ ಲಾರ್ಜ್, ಕಾಮನ್ ಅಂದ್ರೆ ಕಾಮನ್ ಇರುವುದು, ಅಂದ್ರೆ ಎಲ್ಲ ಕಡೆನೂ ಕಾಮನ್ ಆಗಿರೋದು. ಅಂದ್ರೆ ಇವ್ ಎರಡು ನಂಬರ್ ಅಲ್ಲಿ ಕಾಮನ್ ಆಗಿರೋದು. ಎಂತ ಕಾಮನ್ ಆಗಿರೋ ಫ್ಯಾಕ್ಟರ್? ಹೈಯೆಸ್ಟ್. ಅಂದ್ರೆ ಫುಲ್ ಹೆಚ್ಚು ಕಾಮನ್ ಆಗಿರೋ ನಂಬರ್ ಯಾವುದು? ಹಾಗಾದ್ರೆ ಹೇಳಿ. ಇಲ್ಲಿ 12 ಇದ್ರಲ್ಲಿ ಕಾಮನ್ ಇದೆ. 1 ಕಾಮನ್ ಇದೆ, 1 ಕಾಮನ್ ಇದೆ. 2 ಇದೆ, 2 ಇದೆ. ಇಲ್ಲಿ 4 ಇದೆ, 4 ಇದೆ. ಆದ್ರೆ ನಮ್ಗೆ ಇವು ಕಾಮನ್ ಫ್ಯಾಕ್ಟರ್ಸ್ ಆದು. ಇವೆಲ್ಲ ಏನದು? ಈ 1 ಎರಡರಲ್ಲಿ ಕಾಮನ್ ಇದೆ ಅಂದ್ರೆ 1 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಯ್ತು. 2 ಕಾಮನ್ ಇದೆ, ಕಾಮನ್ ಫ್ಯಾಕ್ಟರ್ ಆಯ್ತು. 4 ಕಾಮನ್ ಇದೆ, ಕಾಮನ್ ಫ್ಯಾಕ್ಟರ್ ಆಯ್ತು. ಆದ್ರೆ ನಮ್ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬೇಕು. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಇದ್ರಲ್ಲಿ? ರೈಟ್. ಯಾವುದು? 4. ಹಾಗಾದ್ರೆ HCF of 12 and 8 that is 4. ಇದು HCF. ಹಾಗಾದ್ರೆ ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ನಾವು HCF ಫೈಂಡ್ ಮಾಡಿದ್ವಿ. ನೀವು ಮೊದಲು ಏನ್ ಮಾಡಿದ್ರಿ? ಯೂಕ್ಲಿಡ್ ಡಿವಿಷನ್ ಮೆಥಡ್ ಇಂದ. ಇನ್ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ ನೀವು ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ನಿಮ್ಗೆ ಮೆಥಡ್ ಹೇಳ್ತೀನಿ. ಇದು ನಾರ್ಮಲ್ ಮೆಥಡ್. ಫ್ಯಾಕ್ಟರ್ ಹೆಲ್ಪ್ ಇಂದ ನಾರ್ಮಲ್ ಮೆಥಡ್ ನಾವು LCM HCF ಫೈಂಡ್ ಮಾಡೋದು. ಇನ್ನೊಂದು ಏನ್ ಮಾಡ್ತೀರಿ ಅಂದ್ರೆ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಕಲಿತೀರಿ. ಫ್ಯಾಕ್ಟರೈಸೇಷನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡ್ತೀರಿ. ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಒಂದು ಬರ್ತೈತಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಐತಿ LCM HCF ಫೈಂಡ್ ಮಾಡೋದಕ್ಕೆ. ನೆಕ್ಸ್ಟ್ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಇವೆಲ್ಲ ಮೆಥಡ್ಸ್ ನಾವು 1 by 1 ಹೇಳ್ತೀನಿ. ಸೊ HCF LCM ಫೈಂಡ್ ಮಾಡುವಾಗ ಬೇಕಾಯ್ತು. ಹೇಗೆ ಅಂದ್ರೆ ಕಾಮನ್ ಫ್ಯಾಕ್ಟರ್ ತಗೊಂಡೆ. ಇವೆಲ್ಲ ಕಾಮನ್ ಫ್ಯಾಕ್ಟರ್ ಅದು.
ಆದ್ರೆ 4 ಅನ್ನೋದು ಏನಾಯ್ತು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ HCF 4 ಆಯ್ತು. ಇನ್ LCM ಬೇಕು. LCM ಅಂದ್ರೆ ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ 12 ಮಲ್ಟಿಪಲ್ಸ್ ಬರ್ಕೋಬೇಕು, ಮತ್ತೆ 8 ನಾವು ಮಲ್ಟಿಪಲ್ ಬರಿಬೇಕು. 12 ಮತ್ತೆ 8 ಮಲ್ಟಿಪಲ್ ಬರಿಬೇಕು ಅಂದ್ರೆ 12 ಟೇಬಲ್ ಬರೀರಿ ಮತ್ತೆ 8 ಟೇಬಲ್ ಬರಿಬೇಕು. ಅವು ಎರಡು ಬರ್ದು ಅದ್ರೊಳಗೆ ಕಾಮನ್ ಯಾವ್ದು ಮಲ್ಟಿಪಲ್ ಇದೆ ತಗೋಬೇಕು. ಕಾಮನ್ ಮಲ್ಟಿಪಲ್ಸ್ ಇರ್ತವೆ, ಬಹಳಷ್ಟು ಕಾಮನ್ ಮಲ್ಟಿಪಲ್ಸ್ ಇರ್ತವೆ. ಆದ್ರೆ ಇಲ್ಲಿ ಮಲ್ಟಿಪಲ್ಸ್ ಅಂತ ಬಂದ್ರೆ ಈಗ 12 ತಗೊಳ್ಳಿ, ಒಂದ್ ಎಕ್ಸಾಂಪಲ್ ಇದು 12 ತಗೊಂಡೆ. 12 ನೀವು ಮಲ್ಟಿಪಲ್ಸ್ ನ ಬರೀತೀರಿ ಅಂದ್ರೆ ಇಲ್ಲಿ 12ಗೆ ಏನೇನ್ ಮಲ್ಟಿಪ್ಲೈ ಮಾಡಿದ್ರೆ ಏನೇನ್ ವ್ಯಾಲ್ಯೂಸ್ ಬರ್ತವೆ ಅಂತ ನೋಡ್ತೀರಿ. ಅಂದ್ರೆ 12 ಮಲ್ಟಿಪಲ್ಸ್ ಅಂದ್ರೆ 12 ನ ನೀವು 1 ಟೈಮ್ ತಗೊಂಡ್ರೆ 12, 12 ನ ನೀವು 2 ಟೈಮ್ ತಗೊಂಡ್ರೆ 24, 12 ನ ನೀವು 3 ಟೈಮ್ ತಗೊಂಡ್ರೆ 36, ಹೀಗೆ ಅಪ್ ಟು ಬಹಳಷ್ಟು ನಂಬರ್ಸ್ ಬರ್ತವೆ. ಇಲ್ಲಿ ಇನ್ನ ಇನ್ಫೈನೈಟ್ ನಂಬರ್ಸ್ ಇದಾವೆ. 8 ತಗೊಳ್ಳಿ, 8 2s 16, 8 3s 24, 8 4s 32, 12 1s 12, 12 2s 24, 12 3s 36, 12 4s 48, 12 5s 60. ಇಲ್ಲಿ ಹೀಗೆ ಇನ್ನ ನಂಬರ್ಸ್ ಬರ್ತವೆ. ಇಲ್ಲಿ ಹಾಗಾದ್ರೆ ಇಲ್ಲಿ ಏನು ಮಲ್ಟಿಪಲ್ಸ್ ಆಯ್ತು. ಕಾಮನ್ ಮಲ್ಟಿಪಲ್ಸ್ ನೋಡೋಣ. ಇವು ಎಲ್ಲ ಏನದು ಮಲ್ಟಿಪಲ್ಸ್. ಇದರಲ್ಲಿ ಕಾಮನ್ ಮಲ್ಟಿಪಲ್ಸ್ 12, ಇದು 12 ಅಲ್ಲ 24 ಇದು ಕಾಮನ್ ಮಲ್ಟಿಪಲ್ ಹೌದು. ಮುಂದೆ ಎಷ್ಟಿದಾವೆ ಗೊತ್ತಿಲ್ಲ. ಇಲ್ಲಿ ಕಾಮನ್ ಮಲ್ಟಿಪಲ್ಸ್ ಬಂದು ಕೆಲವೊಂದಿಷ್ಟು ಪೂರ್ತಿ ಟೇಬಲ್ ಬರೀನು ತಗೋಣ. ಪೂರ್ತಿ ಟೇಬಲ್ಸ್ ಬರೀನು, ಇನ್ನ ಚಂದಾಗಿ ಕ್ಲಿಯರ್ ಆಗ್ತೈತಿ ನಿಮ್ಗೆ, ಇನ್ನ ಚೆನ್ನಾಗಿ. 12 ತಗೊಳ್ಳಿ, 12 1s 12, 12 2s 24, 12 3s 36, 12 4s 48, 12 5s 60, 12 6s 72, 12 7s 84, 12 9s 12 7s 84, 12 8s 96, 12 9s 108, 12 10s 120. ಹಂಗೆ ಕಂಟಿನ್ಯೂ ನಂಬರ್ಸ್ ಇದಾವೆ. 8 ತಗೊಳ್ಳಿ, 8 1s 8, 8 2s 16, 8 3s 24, 8 4s 32, 8 5s 40, 8 6s 48, 8 7s 56, 8 8s 64, 8 9s 72, 8 5s 40, 8 6s 48, 8 7s 56, 8 8s 64, 8 9s 72, 8 10s 80. ಹೀಗೆ ಕಂಟಿನ್ಯೂ ನಂಬರ್ಸ್ ಇನ್ನ ಮಲ್ಟಿಪಲ್ಸ್ ಇದಾವೆ. ಇದರಲ್ಲಿ ನಮಗೆ ಕಾಮನ್ ಮಲ್ಟಿಪಲ್ಸ್ ನೋಡೋಣ. ಫಸ್ಟ್ ಕಾಮನ್ ಏನು 24, ದೆನ್ 48, ದೆನ್ ನೆಕ್ಸ್ಟ್ ಆಯ್ತು. ಇನ್ನ ಮುಂದೆ ಬಹಳಷ್ಟು ನಂಬರ್ಸ್ ಇದಾವೆ. ಸೊ ಈಗ ಇಷ್ಟೇ ಸಾಕು. ಇದು ಕಾಮನ್ ಮಲ್ಟಿಪಲ್, ಇದು ಕಾಮನ್ ಮಲ್ಟಿಪಲ್. ಇಲ್ಲಿ ಲೋವೆಸ್ಟ್ ಕಾಮನ್ ಮಲ್ಟಿಪಲ್, ಲೀಸ್ಟ್ ಅಂದ್ರೆ ಚಿಕ್ಕ ಕಾಮನ್ ಮಲ್ಟಿಪಲ್ ಅಂದ್ರೆ ಯಾವುದು? ಇದರಲ್ಲಿ 48 ಮತ್ತೆ 24 ಇವೆರಡು ಏನಾದ್ರು ಇಲ್ಲಿ ಕಾಮನ್ ಮಲ್ಟಿಪಲ್ ಹೌದು. ಆದ್ರೆ ನಮ್ಗೆ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಬೇಕು. ಲೋವೆಸ್ಟ್ ಅಂದ್ರೆ 24. ಹಾಗಾದ್ರೆ LCM of 12 and 8 that is 24. ಅರ್ಥ ಆಯ್ತಾ? ಇಲ್ಲಿ ಫ್ಯಾಕ್ಟರ್ಸ್ ಹೆಲ್ಪ್ ಆಯ್ತು. ಅರ್ಥ ಆಯ್ತಾ? ಇಲ್ಲಿ ನಾವು ಮಲ್ಟಿಪಲ್ಸ್ ತಗೊಂಡಿವಿ. ಮಲ್ಟಿಪಲ್ಸ್ ಈಸ್ ಆಲ್ಸೋ ಸ್ಟ್ರಕ್ಚರ್ ಆಫ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಇಂದಾನೆ ಇವೆಲ್ಲ. ಈಗ 12 ಫ್ಯಾಕ್ಟರ್ ಐತಿ, ಇದ್ರೂ ಫ್ಯಾಕ್ಟರ್ ಬರಿಬಹುದು, ಇದನ್ನು ಫ್ಯಾಕ್ಟರ್ ಬರಿಬಹುದು. ಇದ್ರೊಳಗೂ ಹಿಡನ್ ಆಗಿದೆ ಫ್ಯಾಕ್ಟರ್ಸ್ ಎಲ್ಲ. ಇದರಲ್ಲಿ ಏನಾಗಿದೆ
ಹಿಡನ್ ಆಗಿದ್ದಾವೆ ಇದರಲ್ಲಿ. ಮಲ್ಟಿಪಲ್ಸ್ ಅಲ್ಲಿ ಫ್ಯಾಕ್ಟರ್ಸ್ ಎಲ್ಲ ಹೈಡ್ ಆಗಿದ್ದಾವೆ. ಅರ್ಥ ಆಯ್ತಾ? ನಾವು ಈ ತರ ಫ್ಯಾಕ್ಟರ್ಸ್ ನಾವು ಸ್ಮಾಲ್ ನಂಬರ್ಸಿಗೆ ಅಷ್ಟೇ ಯೂಸ್ ಮಾಡ್ಬೋದು. ಲಾರ್ಜ್ ನಂಬರ್ ಕೊಟ್ಟು ನಮ್ಗೆ LCM HCF ಕೇಳಿದ್ರೆ ನೀವು ಅಲ್ಲಿ ಯೂಕ್ಲಿಡ್ ಡಿವಿಷನ್ ಲೆಮಾನ ಅಪ್ಲೈ ಮಾಡ್ತೀರಿ. ಯೂಕ್ಲಿಡ್ ಡಿವಿಷನ್ ಲೆಮಾ ಇಂದ ನಿಮ್ಗೆ ಈಸಿಲಿ ಲಾರ್ಜ್ ನಂಬರ್ದು LCM ಇದು HCF ಸಿಗ್ತೈತಿ. ಅಲ್ಲಿ ನೀವು ಯೂಕ್ಲಿಡ್ ಡಿವಿಷನ್ ಲೆಮಾ ಅಲ್ಲಿ ನೀವೇನ್ ಮಾಡ್ತೀರಿ, ಜಸ್ಟ್ HCF ಫೈಂಡ್ ಮಾಡ್ತೀರಿ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಇನ್ನ ಒಂದು ಕೇಸ್. ಫ್ಯಾಕ್ಟರ್ಸ್ ಇಲ್ಲದೆ ನಾವು LCM ನ HCF ನ ಫೈಂಡ್ ಮಾಡೋದಿಕ್ಕೆ ಬರಲ್ಲ ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಪ್ರೈಮ್ ಮತ್ತೆ ಕಂಪೋಸಿಟ್ ನಂಬರ್ ನ ಅಂಡರ್ಸ್ಟ್ಯಾಂಡ್ ಮಾಡೋದಿಕ್ಕೆ ನಮ್ಗೆ ಫ್ಯಾಕ್ಟರ್ಸ್ ಬೇಕು. ಹೇಗೆ? ಫಸ್ಟ್ ನೀವು ಪ್ರೈಮ್ಸ್ ಅಂದ್ರೆ ಏನು ನೋಡಿ, ಮತ್ತೆ ಕಂಪೋಸಿಟ್ ನಂಬರ್ಸ್ ಅಂದ್ರೆ ನೋಡಿ. ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಕಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಯಾವ್ಯಾವ ಪ್ರೈಮ್ ನಂಬರ್ಸ್ ಯಾವ್ಯಾವ ಕಂಪೋಸಿಟ್ ನಂಬರ್ಸ್ ನ ನೋಡೋಣ. ಫಸ್ಟ್ ಪ್ರೈಮ್ ನಂಬರ್ಸ್ ಯಾವ್ಯಾವ ಅಂದ್ರೆ a number which having factors only one and itself a number. ಅಂದ್ರೆ ಇಲ್ಲಿ 1 ಮತ್ತೆ ಯಾವ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ಇಟ್ ಸೆಲ್ಫ್, ಅದೇ ಖುದ್ ಅಂದ್ರೆ ಅದೇ ನಂಬರ್ ತಗೋತೀರಿ. ಸಪೋಸ್ 2 ಅಂತ ತಗೊಂಡ್ರಿ, 2ದು ಅಲ್ಲಿ ಫ್ಯಾಕ್ಟರ್ 1 ಹೌದು, ಅಂದ್ರೆ 1 ಆದ್ಮೇಲೆ 2ದ 2 ಫ್ಯಾಕ್ಟರು ಐತಿ, ಅಂದ್ರೆ ಇಟ್ ಸೆಲ್ಫ್ ನಂಬರ್ ಆಯ್ತು. 2 ಈಸ್ ಅ ಫ್ಯಾಕ್ಟರ್ ಆಫ್ 2, ಅಂದ್ರೆ 2 ಈಸ್ ಇಟ್ ಸೆಲ್ಫ್ ನಂಬರ್ ಅಂತ ಇಲ್ಲಿ ತಗೊಂಡ್ವಿ. ಅಂದ್ರೆ ಪ್ರೈಮ್ ಅಂದ್ರೆ ಅಲ್ಲಿ ಓನ್ಲಿ 2 ನಂಬರ್ಸ್ ಬರ್ತಾವ. ಯಾವ ಅಂದ್ರೆ ಒಂದು 1, ಇದಂತೂ ಫಿಕ್ಸ್ ಆಯ್ತು. ಇನ್ನ ಒಂದ್ ಫ್ಯಾಕ್ಟರ್ ಯಾವ್ದಂದ್ರೆ ನೀವು ಏನ್ ನಂಬರ್ ತಗೊಂಡಿರ್ತೀರಿ ಅಲ್ಲ ಅದೇ ಫ್ಯಾಕ್ಟರ್ ಬರ್ಬೇಕು. ಇನ್ನ ಒಂದ್ ಫ್ಯಾಕ್ಟರ್ ಏನು, ನೀವು ಕ್ವಶನ್ ಅಲ್ಲಿ 2 ತಗೊಂಡ್ರೆ ಇನ್ನ ಒಂದ್ ಫ್ಯಾಕ್ಟರ್ 2 ಆಗ್ತೈತಿ, 3 ತಗೊಂಡ್ರೆ 3, 5 ತಗೊಂಡ್ರೆ 5, 4 ತಗೊಂಡ್ರೆ ಅಲ್ಲಿ 2 ಫ್ಯಾಕ್ಟರ್ಸ್ ಸಿಗಲ್ಲ ನಿಮ್ಗೆ. ವಿಚ್ having only 2 factors, which are having which are numbers which are having only 2 ಫ್ಯಾಕ್ಟರ್ಸ್. ಇದು ದ್ಯಾಟ್ ಈಸ್ ಅಂತ ಅಂತಾರೆ. ದ್ಯಾಟ್ ಈಸ್ 1 and itself a number. ಕೊಟ್ಟಿರೋ ನಂಬರೇ ತಗೋತೀವಿ. 1 ಅಂತೂ ಫಿಕ್ಸ್ ಹೌದು, ಫ್ಯಾಕ್ಟರ್ ಆಫ್ ಆಲ್ ನಂಬರ್. 1 ಈಸ್ ಅ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್. ಪ್ರೈಮ್ ಅದು ತಗೋರಿ, ಕಂಪೋಸಿಟ್ ಪ್ರೈಮ್ ಅಲ್ಲಿ ಬರೋದಿಲ್ಲ 1 ಅನ್ನೋದು, ಪ್ರೈಮ್ ನಂಬರ್ ಆಗಲ್ಲ 1 ಅನ್ನೋದು. ಇನ್ನ ಒಂದೇನಂದ್ರೆ ಇಲ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಫ್ಯಾಕ್ಟರ್ಸ್ ಯಾವ್ಯಾವ ಇರ್ಬೇಕು, 2 ಫ್ಯಾಕ್ಟರ್ ಇರ್ಬೇಕು. ಯಾವ್ದ್ ನಂಬರ್ ತಗೊಂಡಿರ್ತೀರಿ ಅದೇ ನಂಬರ್ ಇರ್ಬೇಕು ಒಂದು ಫ್ಯಾಕ್ಟರ್, ಮತ್ತೆ 1 ಇರ್ಬೇಕು. ಸಪೋಸ್ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ 2 ಅಂತ ತಗೊಂಡ್ರಿ, ಈಗ 2, 1 ಮತ್ತೆ 2 ಅಂದ್ರೆ ಇಲ್ಲಿ 2 ಫ್ಯಾಕ್ಟರ್ಸ್ ಬಂದು. 3 ತಗೊಂಡ್ರೆ 1, 3, ಇಲ್ಲಿ 2 ಫ್ಯಾಕ್ಟರ್ಸ್. 4 ತಗೊಳ್ಳಿ, 1, 2, 4 ಅಂದ್ರೆ ದಿಸ್ ಈಸ್ ನಾಟ್ ಅ ಪ್ರೈಮ್, ಇದು ಪ್ರೈಮ್ ಆಗಲ್ಲ.
ಪ್ರೈಮ್ ಅಲ್ಲ ಇದು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಪ್ರೈಮ್ ನಂಬರ್ಸ್ ಅಂದ್ರೆ ಗೊತ್ತಾಯ್ತು. ಹಾಗಾದ್ರೆ 1 ಇಲ್ಲಿ ಬರೋದಿಲ್ಲ. ಪ್ರೈಮ್ ನಂಬರ್ಸ್ ಅಲ್ಲಿ 1 ತಗೊಳ್ಳಲ್ಲ ನಾವು, ಡೈರೆಕ್ಟ್ 2 ಇಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ 1 ಈಸ್ ನೀದರ್ ಪ್ರೈಮ್ ನಾರ್ ಕಂಪೋಸಿಟ್ ನಂಬರ್. 1 ಪ್ರೈಮ್ ನಂಬರು ಅಲ್ಲ, ಕಂಪೋಸಿಟ್ ನಂಬರು ಅಲ್ಲ. ಅದು ನೆನ್ಪಿಟ್ಕೊಳ್ಳಿ. 1 ಈಸ್ ನೀದರ್ a prime nor composite. ಕಂಪೋಸಿಟ್ ನಂಬರ್ ಅಂದ್ರೆ ಪ್ರೈಮ್ ನಂಬರ್ಸ್ ಬಿಟ್ಟು ಉಳ್ಕದೆಲ್ಲ ನಂಬರ್ಸ್ ಏನು ಕಂಪೋಸಿಟ್ ನಂಬರ್. ಅದರ್ ದೆನ್ ಪ್ರೈಮ್ ನಂಬರ್ಸ್. ಕಂಪೋಸಿಟ್ ನಂಬರ್ ಅಂದ್ರೆ ಇಲ್ಲೇ ಡೆಫಿನಿಷನ್ ಬರ್ಕೊಳ್ಳಿ. ಅದರ್ ದೆನ್ ಪ್ರೈಮ್ ನಂಬರ್ಸ್ ಅಂದ್ರೆ ನಂಬರ್ಸ್, ಇದು ಮೆಂಬರ್ಸ್ ಅಲ್ಲ, ನಂಬರ್ಸ್. ಹಾ, ಕಂಪೋಸಿಟ್ ನಂಬರ್ ಅಂದ್ರೆ ಪ್ರೈಮ್ ನಂಬರ್ಸ್ ಬಿಟ್ಟು ಉಳ್ಕದೆಲ್ಲ ನಂಬರ್ಸ್ ಏನು ಕಂಪೋಸಿಟ್ ನಂಬರ್ಸ್. ಇನ್ನ ಒಂದು ಪಾಯಿಂಟ್ ಏನಂದ್ರೆ 1 ಅನ್ನೋದು ಕಂಪೋಸಿಟ್ ನಂಬರು ಅಲ್ಲ, ಪ್ರೈಮ್ ನಂಬರು ಅಲ್ಲ. ಇದು ನೆನ್ಪಿಟ್ಕೊಳ್ಳೇಬೇಕು. 1 ಅನ್ನೋದು ಕಂಪೋಸಿಟ್ ನಂಬರು ಅಲ್ಲ, ಪ್ರೈಮ್ ನಂಬರು ಅಲ್ಲ. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಹಾಗಾದ್ರೆ ನಾವು ಫ್ಯಾಕ್ಟರ್ಸ್ ಯಾಕೆ ಬೇಕು, ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಫ್ಯಾಕ್ಟರ್ಸ್ ಹೇಗೆ ಬರಿಬೇಕಂತಾನು ಗೊತ್ತಾಯ್ತು. ಫ್ಯಾಕ್ಟರ್ಸ್ ನ ಹೇಗೆ ಬರೀತೀರಿ? ಸ್ಮಾಲ್ ನಂಬರ್ಸ್ದು ಫ್ಯಾಕ್ಟರ್ಸ್ ನ ನೀವು ಬರೀತೀರಿ. ನಿಮ್ಗೆ ಈಸಿ ಆಗ್ತೈತಿ. ಸ್ಮಾಲ್ ನಂಬರ್ಸ್ದು ಫ್ಯಾಕ್ಟರ್ಸ್ ಬರಿಬೇಕಂದ್ರೆ ಈಸಿ ಆಗ್ತೈತಿ. ಲಾರ್ಜ್ ನಂಬರ್ ಕೊಟ್ರೆ ಅದಕ್ಕೂ ಕೆಲವೊಂದಿಷ್ಟು ಮೆಥಡ್ಸ್ ಇದಾವೆ, ಅವು ನೆಕ್ಸ್ಟ್ ಹೇಳ್ತೀನಿ. ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ನೀವು ಇಲ್ಲಿ ತನ ಏನ್ ನೋಡಿದ್ರಿ? ಫ್ಯಾಕ್ಟರ್ಸ್ ನೋಡಿದ್ರಿ. ಫ್ಯಾಕ್ಟರ್ಸ್ ನಾವು ಎಲ್ಲಿ ಯೂಸ್ ಮಾಡ್ಕೋತೀವಿ ಅಂತ ಗೊತ್ತಾಯ್ತು. ಅದಾದ್ಮೇಲೆ HCF, LCM ಫ್ಯಾಕ್ಟರ್ ಇಂದ ಹೇಗೆ ಫೈಂಡ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಪ್ಯಾಕೇಜಿಂಗ್ ಮಾಡುವಾಗ ಫ್ಯಾಕ್ಟರ್ಸ್ ಹೇಗೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಗ್ರೂಪಿಂಗ್ ಅಲ್ಲಿ ಹೇಗೆ, ಅರೇಂಜಿಂಗ್ ಅಲ್ಲಿ ಹೇಗೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ ಇಲ್ಲಿ ತನ ನೀವ್ ಏನೇನ್ ನೋಡಿದ್ರಿ ಅಂದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಏನಂತ ನೋಡಿದ್ರಿ. ಫ್ಯಾಕ್ಟರ್ಸ್ ಡೆಫಿನಿಷನ್ ನೋಡಿದ್ರಿ. ಅದಾದ್ಮೇಲೆ ಫ್ಯಾಕ್ಟರ್ಸ್ ಯಾಕೆ ಬೇಕಂತ ನೋಡಿದ್ರಿ. ವೈ ಡು ವಿ ನೀಡ್ ಫ್ಯಾಕ್ಟರ್ಸ್ ಅಂತ ನೋಡಿದ್ರಿ. ಮತ್ತೆ ವೇರ್ ಫ್ಯಾಕ್ಟರ್ಸ್ ಈಸ್ ಯೂಸ್ಡ್, ಫ್ಯಾಕ್ಟರ್ಸ್ ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಂತ ನೋಡಿದ್ರಿ. ನೆಕ್ಸ್ಟ್ LCM ಹೇಗೆ, ಫ್ಯಾಕ್ಟರ್ ಇಂದ LCM ಹೇಗೆ ಫೈಂಡ್ ಮಾಡೋದು, HCF ಹೇಗೆ ಫೈಂಡ್ ಮಾಡೋದು ಎಲ್ಲ ನೋಡಿದ್ರಿ. ಫ್ಯಾಕ್ಟರ್ಸ್ ಒಳಗಡೆ 2 ಟೈಪ್ಸ್ ಫ್ಯಾಕ್ಟರ್ಸ್ ಬರ್ತಾವೆ. ಯಾವ್ದಂದ್ರೆ ಒಂದು ಪ್ರೈಮ್, ಇನ್ನೊಂದು ಕಂಪೋಸಿಟ್. ಪ್ರೈಮ್ ನಂಬರ್ ಅಂದ್ರೆ ಅದಕ್ಕ ಓನ್ಲಿ 2 ಫ್ಯಾಕ್ಟರ್ಸ್ ಇರಬೇಕು. ಇಂಥ ನಂಬರ್ ತಗೋಬೇಕು. ಆ ನಂಬರಿಗೆ 2 ಫ್ಯಾಕ್ಟರ್ಸ್ ಇರಬೇಕು. ಯಾವ್ದಂದ್ರೆ 1 ಅನ್ನೋದು ಒಂದು ಫ್ಯಾಕ್ಟರ್ ಆಗಿರ್ಬೇಕು ಆ ನಂಬರಿಗೆ. ಮತ್ತೆ ಇನ್ನ ಒಂದು ನಂಬರ್ ಏನ್ ತಗೊಂಡಿರ್ತೀರಿ ಅದೇ ನಂಬರ್ ಅದರದ ಫ್ಯಾಕ್ಟರ್ ಆಗಿರ್ಬೇಕು. ಅಂದ್ರೆ ಅಲ್ಲಿ 2 ನಂಬರ್ ಇರ್ಬೇಕು. 1 ಅಂಡ್ ಇಟ್ ಸೆಲ್ಫ್ ನಂಬರ್. ಅರ್ಥ ಆಯ್ತಾ? ಕಂಪೋಸಿಟ್ ನಂಬರ್ ಅಂದ್ರೆ ಅದರ್ ದನ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಬಿಟ್ಟು ಉಳ್ಕದೇನಿದಾವೆಲ್ಲ ಎಲ್ಲ ಕಂಪೋಸಿಟ್ ನಂಬರ್ಸ್. ನೆಕ್ಸ್ಟ್ ಇನ್ನ ಒಂದು ಪಾಯಿಂಟ್ ಹೇಳಿದ್ದೆ, 1 ಈಸ್ ನೀದರ್ ಪ್ರೈಮ್ ನಾರ್ ಕಂಪೋಸಿಟ್. 1 ಪ್ರೈಮ್ನೂ ಅಲ್ಲ, ಕಂಪೋಸಿಟ್ನೂ ಅಲ್ಲ. ಮತ್ತೆ ಇನ್ನೊಂದು 4th ಅಪ್ಲಿಕೇಶನ್ ಏನಂದ್ರೆ ಎಲ್ಲಿ ಯೂಸ್ ಮಾಡ್ಕೋತೀವಿ ಅಂದ್ರೆ ಟು ಸಿಂಪ್ಲಿಫೈ ಏನು ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ನ ಸಿಂಪ್ಲಿಫೈ ಮಾಡುವಾಗ ನಾವು ಏನ್ ಮಾಡ್ತೀವಿ? ಫ್ಯಾಕ್ಟರ್ಸ್ ನ ಯೂಸ್ ಮಾಡ್ಕೋತೀವಿ. ಹೇಗೆ? ತಗೊಳ್ಳಿ, ಇಲ್ಲಿ 24 ಬೇಡ, 12 ಮತ್ತೆ 8 ಅಂತ ತಗೊಳ್ಳಿ. ಇದು ಒಂದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ನಂಬರ್ ಕೊಟ್ಟಿದ್ದೇನೆ ಇಲ್ಲಿ. ಇದನ್ನ ನಾವು ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ಸಿಂಪ್ಲಿಫೈ ಮಾಡ್ತೀವಿ. ಹೇಗೆ ಅಂದ್ರೆ
ನನ್ಗೆ ಹೇಳಿ 12 ಫ್ಯಾಕ್ಟರ್ಸ್ ಏನೇನು ಹೇಳಿ ಮೊದಲು. 1 2 3 4 6 7 8 9 10 11 12 12 ಆಗ್ತೈತಿ. 8 1 2 4 8. ಓಕೆ. ಹಾ, ಇವೆರಡು ಏನಾದು? ಇವು ಫ್ಯಾಕ್ಟರ್ಸ್ ಅದು. ಇವೇನು ಫ್ಯಾಕ್ಟರ್ಸ್. ಇವು ಫ್ಯಾಕ್ಟರ್ಸ್. ಇವು ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ನಾವು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಏನೂ ಇಲ್ಲ, 12 ಪ್ಲೇಸ್ ಅಲ್ಲಿ 12 ಫ್ಯಾಕ್ಟರ್ಸ್ ಇರಬೇಕು. ಯಾವ ತರ ಇಡ್ಬೇಕಂದ್ರೆ ಮಲ್ಟಿಪಲ್ ಫಾರ್ಮ್ ಅಲ್ಲಿ ಇಡಬೇಕು. ಮಲ್ಟಿಪ್ಲೈ ಒಳಗಡೆ ಇಡಬೇಕು. ಅಂದ್ರೆ ಇವು ಪ್ರತಿಯೊಂದು ಮಿಡಲ್ ನಂಬರ್ಸಿಗೆ ನಾವು ಮಲ್ಟಿಪ್ಲೈ ಸೈನ್ ಹಾಕಬೇಕು. ಇಲ್ಲಿ ಈ ತರ ಮಲ್ಟಿಪಲ್ ಸೈನ್ ಹಾಕಿರ್ಬೇಕು ನಾವು. ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ 12 ಅಲ್ಲಿ 1 ಇಂಟು 2 ಇಂಟು 3 ಇಂಟು 4 ಇಂಟು 6 ಇಂಟು 12 ಡಿವೈಡೆಡ್ ಬೈ 1 ಇಂಟು 2 ಇಂಟು 4 ಇಂಟು 8. ಇಲ್ಲಿ ಕ್ಯಾನ್ಸಲ್ ಏನೇನು ಆಗ್ತವೆ ಕ್ಯಾನ್ಸಲ್ ಮಾಡಿ. ಇಲ್ಲಿ 4 4 ಹೋಯ್ತು, 2 2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಉಳಿಯಿತು? 1 ಇಂಟು 3 ಇಂಟು 6 ಇಂಟು 12 ಡಿವೈಡೆಡ್ ಬೈ 1 ಇಂಟು 8. ಈ ತರ ಸಿಂಪ್ಲಿಫೈ ಮಾಡಿದ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ಇವಷ್ಟು ಮಲ್ಟಿಪ್ಲೈ ಮಾಡ್ತೀರಿ. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. 1 ಇಂಟು 3 ಬರದ್ರಿ. 6 ಮತ್ತೆ ಫ್ಯಾಕ್ಟರ್ಸ್ ಬರೀರಿ ನೋಡೋಣ. 6 ಫ್ಯಾಕ್ಟರ್ 1 ಹೌದು, 2 ಹೌದು, 3 ಹೌದು, 4 ಬರೋದಿಲ್ಲ, 5 ಬರೋದಿಲ್ಲ, ಡೈರೆಕ್ಟ್ 6. ದೆನ್ ನೆಕ್ಸ್ಟ್ 12 ಫ್ಯಾಕ್ಟರ್ಸ್ ಮತ್ತೆ ಸೇಮ್ ರಿಪೀಟ್. 1 2 3 4 ಬೇಡ, ಇದು 12 ಆಸ್ ಇಟ್ ಈಸ್ ಇಡಿ. ನಾವೇನ್ ಮಾಡೋಣ ಇಲ್ಲಿ? ಬೇಡ, ಲಾಸ್ಟ್ ನಂಬರ್ನೇ ಮತ್ತೆ ಸಿಂಪ್ಲಿಫೈ ಮಾಡೋಣ. ಓಕೆ, ಏನು ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಇದೇ ತರ ನಾವು ಸಿಂಪ್ಲಿಫೈ ಮಾಡ್ತೀವಿ. ಎಷ್ಟು ಬಂತು ಇಲ್ಲಿ? 1 ಇಂಟು 3 ಇಂಟು 6 ಆಸ್ ಇಟ್ ಈಸ್ ಇಡಿ. ಇದು 12 ಮತ್ತೆ ಫ್ಯಾಕ್ಟರೈಸ್ ಮಾಡಿ. 1 ಇಂಟು 2 ಇಂಟು 3 ಇಂಟು 4 ಇಂಟು 6 ಇಂಟು 12 ಡಿವೈಡೆಡ್ ಬೈ 1 ಇಂಟು 2 ಇಂಟು 4 ಇಂಟು 8. ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ತೈತಿ ಫಟಾಫಟ್ ಕ್ಯಾನ್ಸಲ್ ಮಾಡಿ. ಏನೇನಂದ್ರೆ 1 1 ಹೋಯ್ತು, ಇಲ್ಲಿ 1 ಅದ, ಇಲ್ಲಿ 1 ಹೋಯ್ತು. ನೆಕ್ಸ್ಟ್ 2 2 ಕ್ಯಾನ್ಸಲ್ ಆಯ್ತು, 4 4 ಕ್ಯಾನ್ಸಲ್ ಆಯ್ತು. ಮತ್ತೆ ಏನು ಉಳಿತು? 3 ಇಂಟು 6 ಅಲ್ಲಿ ಇಂಟು 3 ಇಂಟು 6 ಇಂಟು 12 ಉಳಿತು. ಮತ್ತೆ ಲಾಸ್ಟ್ ಇಲ್ಲಿ ಏನು ಉಳಿತು? 8 ಉಳಿತು. ಎಷ್ಟು ಉಳಿಯಿತು? ಇದನ್ನು ನಾವು 3 ಸ್ಕ್ವೇರ್ ಇಂಟು 6 ಸ್ಕ್ವೇರ್ 3 ಸ್ಕ್ವೇರ್ ಇಂಟು 6 ಸ್ಕ್ವೇರ್ ಇಂಟು 12 ಡಿವೈಡೆಡ್ ಬೈ 8. 4
4 2s 4 3s 6 ಸ್ಕ್ವೇರ್ ಏನಾಗ್ತೈತಿ 36 ಹೌದು 2 1s 2 1s 2 1 ಉಳಿತು 2 8s 16 ಇಲ್ಲಿ 3 ಸ್ಕ್ವೇರ್ ಏನಾಯ್ತು 9 ಇಂಟು 18 ಇಂಟು 3 ಇವಷ್ಟು ಮಲ್ಟಿಪ್ಲೈ ಮಾಡಿ 9 3s 27 ಇಂಟು 18 ಇದು ಸಿಂಪ್ಲಿಫೈ ಮಾಡೋಣ ಇಲ್ಲಿ ಒಂದು ಆನ್ಸರ್ ಬರ್ತೈತಿ ನಾವು ಫ್ಯಾಕ್ಟರ್ಸ್ ನ ಬಳಸ್ಕೊಂಡು ನಾವು ಹೇಗೆ ಸಿಂಪ್ಲಿಫೈ ಮಾಡ್ತೀವಿ ಅಂದ್ರೆ ಈ ತರ ಸಿಂಪ್ಲಿಫೈ ಮಾಡ್ತೀವಿ ಇದು ನೋಟ್ ಮಾಡ್ಕೊಳ್ಳಿ ಫ್ರಾಕ್ಷನ್ ಇರೋದನ್ನ ನಾವು ನಾರ್ಮಲ್ ಫ್ರಾಕ್ಷನ್ ತಗೋದು ಹೋಲ್ ನಂಬರ್ ಫಾರ್ಮ್ ಅಲ್ಲಿ ತಂದೆ ನಾನು ಇದೇ ತರ ಫ್ಯಾಕ್ಟರ್ಸ್ ಹೆಲ್ಪ್ ಇಂದ ನಾವು ಸಿಂಪ್ಲಿಫೈ ಮಾಡ್ತೀವಿ ನೆಕ್ಸ್ಟ್ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಫ್ಯಾಕ್ಟರ್ಸ್ ರಿಯಲ್ ಲೈಫ್ ಸಿಚುವೇಶನ್ಸ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತೈತಿ ಅಂದ್ರೆ ಕಟಿಂಗ್ ಕ್ಲಾತ್ ಈಕ್ವಲಿ ಕ್ಲಾತ್ ನ ನಾವು ಈಕ್ವಲ್ ಆಗಿ ಕಟ್ ಮಾಡೋದಕ್ಕೆ ನಮ್ಗೆ ಫ್ಯಾಕ್ಟರ್ಸ್ ಹೆಲ್ಪ್ ಆಗ್ತೈತಿ ಅದು ಹೇಗೆ ಆಗ್ತೈತಿ ಅದು ನೀವು ಹೇಳಬೇಕು ನಿಮ್ಗೆ ಹೋಮ್ವರ್ಕ್ ಏನು ಕಟಿಂಗ್ ಅಲ್ಲಿ ಫ್ಯಾಕ್ಟರ್ಸ್ ನ ಹೆಲ್ಪ್ ಹೇಗೆ ತಗೋತೀರಿ ಇದು ಫಸ್ಟ್ ಹೋಮ್ವರ್ಕ್ ಸೆಕೆಂಡ್ ಡಿವೈಡಿಂಗ್ ಲ್ಯಾಂಡ್ ಇದನ್ನು ಲ್ಯಾಂಡ್ ನ ಡಿವೈಡ್ ಮಾಡುವಾಗ ನಿಮಗೆ ಫ್ಯಾಕ್ಟರ್ಸ್ ಹೇಗೆ ಹೆಲ್ಪ್ ಆಗ್ತೈತಿ ಅಂತ ನೀವು ನೋಡ್ಬೇಕು ಇದರದ್ದು ಆನ್ಸರ್ ನೀವು ಕಮೆಂಟ್ ಅಲ್ಲಿ ಹಾಕ್ಬೇಕು ನನ್ಗೆ ಕಟಿಂಗ್ ಕ್ಲಾತ್ ಈಕ್ವಲ್ ಆಗಿ ಕ್ಲಾತ್ ನ ಕಟ್ ಮಾಡುವಾಗ ಫ್ಯಾಕ್ಟರ್ಸ್ ಹೆಲ್ಪ್ ಹೇಗೆ ಆಗ್ತೈತಿ ಅಂತ ನೀವು ಕಮೆಂಟ್ ಮಾಡ್ಬೇಕು ನನ್ಗೆ ಆನ್ಸರ್ ನಾನು ನೋಡ್ತೀನಿ ಇವತ್ತು ಕಮೆಂಟ್ ನೀವು ಯಾರು ಮಾಡಿರ್ತೀರಿ ಅಂತ ನೋಡ್ತೀನಿ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ ನೋಡ್ತೀನಿ ಆನ್ಸರ್ ಯಾರ್ಯಾರು ಕರೆಕ್ಟ್ ಕೊಡ್ತೀರಿ ಯಾರ್ಯಾರು ರಾಂಗ್ ಕೊಡ್ತೀರಿ ಎಲ್ಲಾನು ಚೆಕ್ ಮಾಡ್ತೀನಿ ಏನು ಕಟಿಂಗ್ ಕ್ಲಾತ್ ಈಕ್ವಲಿ ಒಳಗೆ ಫ್ಯಾಕ್ಟರ್ ಹೇಗೆ ಬೇಕು ಅಂತ ಹೇಳಬೇಕು ನೆಕ್ಸ್ಟ್ ಡಿವೈಡಿಂಗ್ ಲ್ಯಾಂಡ್ ನ ಡಿವೈಡ್ ಮಾಡುವಾಗ ಅಲ್ಲಿ ಫ್ಯಾಕ್ಟರ್ಸ್ ನ ಹೇಗೆ ಯೂಸ್ ಮಾಡ್ಕೋತೀರಿ ಅದು ಕೂಡ ನೀವು ಹೇಳಬೇಕು ಡಿಸೈನಿಂಗ್ ಟೈಲ್ಸ್ ಡಿಸೈನ್ ಮಾಡುವಾಗ ಟೈಲ್ಸ್ ಅಂದ್ರೆ ಗೊತ್ತು ನೀವು ಕೆಳಗಡೆ ಫ್ಲೋರ್ ಅಲ್ಲಿ ಹಾಕ್ತಿರ್ತೀರಿ ಟೈಲ್ಸ್ ಬಾತ್ರೂಮ್ ಅಲ್ಲಿ ಗೋಡೆಗೆ ಟೈಲ್ಸ್ ಹಾಕಿರ್ತೀರಿ ಅವೆಲ್ಲಾನು ಡಿಸೈನಿಂಗ್ ಮಾಡುವಾಗ ಫ್ಯಾಕ್ಟರ್ಸ್ ಹೆಲ್ಪ್ ಹೇಗೆ ಆಗ್ತೈತಿ ಅಂತ ನೀವು ಹೇಳಬೇಕು ಇದು ನಿಮಗೆ ಹೋಮ್ವರ್ಕ್ ನೀವು ಕಮೆಂಟ್ ಅಲ್ಲಿ ಕೊಡ್ಬೇಕು ಒಂದು ಎಕ್ಸಾಂಪಲ್ ಕೊಡ್ಬೇಕು ಕಟಿಂಗ್ ಅಲ್ಲಿ ಯಾವ ತರ ಅದರದೊಂದು ಎಕ್ಸಾಂಪಲ್ ತಗೊಂಡು ಹೇಳಬೇಕು ಇದ್ರಲ್ಲಿ ಲ್ಯಾಂಡಿಂಗ್ ಅಲ್ಲಿ ಲ್ಯಾಂಡ್ ಡಿವೈಡ್ ಮಾಡುವಾಗ ಯಾವ ತರ ಬೇಕಂದ್ರೆ ಅಲ್ಲೊಂದು ಎಕ್ಸಾಂಪಲ್ ತಗೊಂಡು ಹೇಳಿ ಡಿಸೈನಿಂಗ್ ಅಲ್ಲಿ ಒಂದು ಎಕ್ಸಾಂಪಲ್ ನೀವು ಹೇಳಿ ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋ ತರ ಎಕ್ಸಾಂಪಲ್ಸ್ ನ ನೀವು ಚೂಸ್ ಮಾಡಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ